ದರ್ಶನ್ ಅವರು ಚಿತ್ರರಂಗದಲ್ಲಿ ಯಾವಾಗಲೂ ಒಂದು ಪದ್ಧತಿಯನ್ನ ರೂಢಿಸಿಕೊಂಡು ಬಂದಿದ್ದಾರೆ. ಹೊಸಬ್ರು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಂದ್ರೆ ಅವರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡ್ತಾರೆ, ಆ ಚಿತ್ರಕ್ಕೆ ಸಪೋರ್ಟ್ ಮಾಡ್ತಾರೆ. ಇನ್ನು ತಮ್ಮ ಆಪ್ತ ವಲಯದವರೇನಾದ್ರೂ ಚಿತ್ರವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾರೆ. ತಮ್ಮ ಚಿತ್ರಕ್ಕೂ ಮೀರಿದಂತಹ ಪ್ರಾಶಸ್ತ್ಯವನ್ನ ಆ ಚಿತ್ರಕ್ಕೆ ಅವರು ನೀಡ್ತಾರೆ. ಆದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದ ನಂತರ ದರ್ಶನ್ ಅವರು ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇಲ್ಲ. ಅವರ ಈ ಉದಾರ ಮನೋಭಾವಕ್ಕೆ ಬ್ರೇಕ್ ಬಿದ್ದಂತೆ ಆಗಿದೆ. ಇನ್ನು ದರ್ಶನ್ ಅವರನ್ನು ತಮ್ಮ ಸಿನಿಮಾ ಕಾರ್ಯಕ್ರಮಕ್ಕೂ ಕೂಡ ಹೆಚ್ಚಿನದಾಗಿ ಯಾರು ಕರೀತಾ ಇಲ್ಲ. ಕರಿಬೇಕು ಅಂತ ಮನಸ್ಸಿದ್ರು ಕೂಡ ಅವರಿಗೆ ರಿಸ್ಕ್ ಅಂತ ಸುಮ್ನಾಗ್ತಾ ಇದ್ದಾರೆ. ಇದೆಲ್ಲದರ ನಡುವೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ತನ್ನ ಪತಿಯ ಸುತ್ತಮುತ್ತ ಇದ್ದವರನ್ನೆಲ್ಲರನ್ನೂ ಕೂಡ ಮನೆಗೆ ಕಳಿಸಿದ್ದಾರೆ. ದರ್ಶನ್ ಸುತ್ತಮುತ್ತ ವಿಜಯಲಕ್ಷ್ಮಿ ಅಷ್ಟದಿಗ್ಬಂಧನವನ್ನೇ ಹಾಕಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಅವರು ಈಗ ನಿಧಾನವಾಗಿ ಚಿತ್ರರಂಗದಲ್ಲೂ ಕೂಡ ಸಕ್ರಿಯರಾಗ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಸಭೆ, ಸಮಾರಂಭ, ಕಾರ್ಯಕ್ರಮ ಎಂದೆಲ್ಲ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. ವಾಮನ ಚಿತ್ರ ಇದಕ್ಕೆ ಮತ್ತೊಂದು ಉದಾಹರಣೆ. ಜೈಲಿನಲ್ಲಿ ದರ್ಶನ್ ಅವರು ಇದ್ದು ಅವರು ಬಿಡುಗಡೆ ಆಗೋವರೆಗೂ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ನೆರಳಿನಂತೆ ಹಿಂಬಾಲಿಸಿದ್ದ ಧನ್ವೀರ್ ಅವರು ವಾಮನ ಚಿತ್ರವನ್ನು ಮಾಡಿದ್ದಾರೆ. ಮಾರ್ಚ್ 2022ರಲ್ಲಿ ಶುರುವಾದ ಈ ಚಿತ್ರ ಈಗ 2 ವರ್ಷದ ನಂತರ ಏಪ್ರಿಲ್ 10ರಂದು ಬಿಡುಗಡೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಚಿತ್ರದ ಪ್ರಚಾರಕ್ಕೆ ಚಾಲನೆಯನ್ನ ನೀಡಿರುವ ಚಿತ್ರತಂಡಕ್ಕೆ ಈ ಬಾರಿ ದರ್ಶನ್ ಅಲ್ಲ, ಬದಲಿಗೆ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಸಾಥ್ ನೀಡುತ್ತಿದ್ದಾರೆ. ತಮ್ಮ ಪತಿಗೆ ಲಕ್ಷ್ಮಣನಂತೆ ಇರುವ ಧನ್ವೀರ್ ಅಭಿನಯಿಸಿರುವ ವಾಮನ ಚಿತ್ರದ ಹಾಡನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ವಾಮನ ಚಿತ್ರದ ಕಂದ ಕನಸ ರೂಪ ತಾಯಿ ಹಾಡನ್ನು ವಿಜಯಲಕ್ಷ್ಮಿ ಈ ಶನಿವಾರ ಅಂದ್ರೆ ಮಾರ್ಚ್ 15ರಂದು ಬಿಡುಗಡೆ ಮಾಡಿದ್ದು, ಸದ್ಯ ದರ್ಶನ್ ಅವರ ಅಸಂಖ್ಯಾತ ಅಗಣಿತ ಅಭಿಮಾನಿಗಳು ಈ ಸುದ್ದಿಯನ್ನು ಕೇಳಿ ರಣಕೇಕೆ ಹಾಕ್ತಿದ್ದಾರೆ. ಅಣ್ಣ ಜೈಲಿಗೆ ಹೋದ ಬೆನ್ನಲ್ಲೇ ಅತ್ತಿಗೆ ಚಿತ್ರರಂಗದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಅಂತ ಮಾತನಾಡಿಕೊಳ್ತಿದ್ದಾರೆ.